ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸುಂದರವಾದ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು. ಇದಕ್ಕೆ 6 ದಾರ 10 ನಂಬರ್ ಕ್ರೋಶೆ ಹುಕ್ಕು 0.75 mm ತೊಗೊಂಡಿದ್ದೀನಿ. ಆಮೇಲೆ ಒಂದು ರೌಂಡ್ ಬೀಡ್ ಆರ್ಚಿಗೆ ಸೇರಿಸ್ಕೊಳ್ಳೋಕ್ಕೆ ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡಿ ಆದಮೇಲೆ 2 ಚೈನ್ ಮಾಡಿ ಇದರ ಪಕ್ಕ ಇಲ್ಲಿ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಹತ್ತಿರದಲ್ಲೇ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಈ ಥರ ಹತ್ರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಫಸ್ಟ್ 2 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ, ಮತ್ತು ಈಗ 2 ಮಾಡಿದೆ ಅಂದರೆ 3 ಆಯಿತು. 4 5 6 ಡಬಲ್ ಕ್ರೋಶೆ ಮಾಡಿದ್ದೀನಿ. 6 ಡಬಲ್ ಕ್ರೋಶೆ ಮಾಡಿ ಈಗ ಒಂದು ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಇದನ್ನು ಲಾಕ್ ಮಾಡಿ ಇದು ಎಲ್ಲಿಗೆ ಬರುತ್ತೋ ಅಲ್ಲಿ ಮತ್ತೆ ಇದೇ ಥರ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀವು ಹಿಂಗಿಟ್ಕೊಂಡು ಅಳತೆ ಮಾಡಿಕೊಂಡು ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿ 6 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಹತ್ರ 6 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮೂರಾಯಿತು. 4 5 6 ಈ ಥರ 6 ಡಬಲ್ ಕ್ರೋಶೆ ಮಾಡಿ ಮತ್ತು ಇದೇ ಥರ ಬೀಡ್ ಸೇರಿಸಿ ರೌಂಡ್ ಬೀಡ್. ಈಗ ಇದನ್ನು ಲಾಕ್ ಮಾಡಿಕೊಂಡು ಮತ್ತು ಇದು ಎಲ್ಲಿಗೆ ಬರುತ್ತೋ ಅಲ್ಲೇ ಈ ಥರ 6 ಡಬಲ್ ಕ್ರೋಶೆ ಇದೇ ಥರ ಮಾಡ್ಕೊಂಡು ಹೋಗಿ ಪೂರ್ತಿ ಸೀರೆ ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಪು ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಇಲ್ಲಿ ಲಾಸ್ಟಲ್ಲಿ 6 ಡಬಲ್ ಕ್ರೋಶೆ ಹಾಕಿ ಎಂಡ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ 6 ಡಬಲ್ ಕ್ರೋಶೆಯಿಂದ ಸ್ಟಾರ್ಟ್ ಮಾಡಿರೋದು, ಎಂಡು ಅದರಲ್ಲೇ ಎಂಡ್ ಮಾಡಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಪ್ರತಿಯೊಂದು ಈ ಡಬಲ್ ಕ್ರೋಶೆಲ್ಲೂ ನೀವು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಹಿಂಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ ಡಬಲ್ ಕ್ರೋಶೆಗಳಲ್ಲಿ. ವರ್ಕ್ ಟರ್ನ್ ಮಾಡಿ ಪ್ರತಿಯೊಂದು ಡಬಲ್ ಕ್ರೋಶೆಲ್ಲೂ ಸಿಂಗಲ್ ಕ್ರೋಶೆ. ಈ ಫಸ್ಟ್ ಇಲ್ಲಿ ಬೀಟ್ ಪಕ್ಕವರೆಗೂ ನೀವು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಪಕ್ಕದ ಡಬಲ್ ಕ್ರೋಶೆವರೆಗೂ. ಈಗ ಬೀಡ್ ಸುತ್ತಲೂ ಚೈನ್ ಹಾಕಿ ಇದನ್ನು ಬೀಡ್ನ ಈ ಕಡೆಯ ಈ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ ಇಲ್ಲಿ ಲಾಕ್ ಮಾಡಿ, ಮತ್ತು ಉಳಿದಿರೋ ಡಬಲ್ ಕ್ರೋಶೆಲೆಲ್ಲ ಸಿಂಗಲ್ ಕ್ರೋಶೆ. ಈ ಥರ ಸಿಂಗಲ್ ಕ್ರೋಶೆ. ಉಳಿದಿರೋ ಡಬಲ್ ಕ್ರೋಶೆಲೆಲ್ಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಬೀಡ್ ಪಕ್ಕವರೆಗೂ ಮಾಡ್ಕೊಳ್ಳಿ. ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. ಬ್ಯಾಕ್ ಸೈಡಿಂದ ಇದು ವರ್ಕ್ ಟರ್ನ್ ಮಾಡಿ
ಬ್ಯಾಕ್ ಸೈಡಿಗೆ ಬಂದುಬಿಟ್ಟು ಈ ಥರ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ. ನೋಡಿ, ಇದು ಬೀಡ್ ಪಕ್ಕವರೆಗೂ ನೀವು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಲಾಸ್ಟ್ ಡಬಲ್ ಕ್ರೋಶೆವರೆಗೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 5 ಚೈನ್ ಬರುತ್ತೆ ಈ ಬೀಡ್ಗೆ. 5 ಚೈನ್ ಹಾಕ್ಕೊಂಡು ಈ ಬೀಡ್ನ ಈ ಕಡೆ ಲಾಕ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈ ಡಬಲ್ ಕ್ರೋಶೆಗಳಲ್ಲೆಲ್ಲ ಸಿಂಗಲ್ ಕ್ರೋಶೆ ಈ ಥರ ಪೂರ್ತಿ ಮಾಡ್ಕೊಂಡು ಬನ್ನಿ. ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಈ ಲೈನ್ ಇಡೀ ಈ ಥರ ಸಿಂಗಲ್ ಕ್ರೋಶೆ ಚೈನು ಹಾಕ್ಕೊಂಡು ಬಂದಿದ್ದೀನಿ, ಬೀಡ್ ಬ್ಯಾಕ್ ಸೈಡ್ ಚೈನು. ಈಗ ಕೊನೆಗೆ ಬಂದಮೇಲೆ, ಕೊನೆಯಲ್ಲಿ ನೀವು ಸ್ಟಾರ್ಟ್ ಮಾಡಿರೋದು 2 ಚೈನ್ ಮೂಲಕ ತಾನೇ, ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕಿರೋದು. ಆ 2ನೇ ಚೈನಲ್ಲಿ ಅದನ್ನು ಹಿಂಗೆ ಮಾಡಿಕೊಂಡು 2ನೇ ಚೈನಲ್ಲಿ ಕೂಡ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಅದನ್ನು ಒಂದು ಡಬಲ್ ಕ್ರೋಶೆ ಅಂತ ನಾವು ಇದು ಕನ್ಸಿಡರ್ ಮಾಡ್ತೀವಲ್ವ, ಅದರಿಂದ. ಈಗ ನೋಡಿ, ಅದು ಸ್ಟ್ರೈಟ್ ಆಯಿತು ಬಗ್ಕೊಂಡಿದ್ದು. ಈಗ 2 ಚೈನ್ ಹಾಕ್ಕೊಂಡು ಇಲ್ಲಿ ದಾರ ಕಟ್ ಮಾಡ್ತಾ ಇದ್ದೀನಿ ನಾನು. ಬೇರೆ ಕಲರ್ ದಾರಕ್ಕೋಸ್ಕರ ಇದನ್ನು ಕಟ್ ಮಾಡ್ತೀನಿ. ಬೇರೆ ಕಲರ್ ದಾರ ಸೇರಿಸ್ಕೊಳ್ತೀನಿ. ಈಗ ಮತ್ತೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ಳಿ ಬಟ್ಟೆನ. ತಿರುಗಿಸ್ಕೊಂಡು ಇದೇ ಇಲ್ಲಿ ಈಗ ಸಿಂಗಲ್ ಕ್ರೋಶೆ ಎಲ್ಲ ಮಾಡಿದ್ದೀರಲ್ವ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿನ ಈ ಸಿಂಗಲ್ ಕ್ರೋಶೆಯಲ್ಲಿ ಎಂಡಲ್ಲಿ ನೀವು 2 ಚೈನಿಗೆ ಮಾಡಿದ್ರಲ್ವ, ಅಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಈಗ ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 1 2 ಲಾಕ್ ಅಲ್ಲದೆ ಮತ್ತೆ 2ಕ್ಕೆ ಸಿಂಗಲ್ ಕ್ರೋಶೆ ಮಾಡಿ ಈಗ ಇಲ್ಲಿಂದ ಈ ಬೀಡ್ ಹಿಂದ್ಗಡೆ ಚೈನಲ್ಲಿ ಆರ್ಚ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಥರ ಆರ್ಚ್ ಮಾಡ್ತಾ ಇದ್ದೀನಿ. 3 4 5 6 7 8 9 10 ಇನ್ನೊಂದು 11 ಆಡ್ ನಂಬರಲ್ಲಿ ಮಾಡ್ತಾ ಇದ್ದೀನಿ. 11 ಡಬಲ್ ಕ್ರೋಶೆ ಮಾಡಿದೆ. 11 ಡಬಲ್ ಕ್ರೋಶೆ ಮಾಡಿಬಿಟ್ಟು ಇಲ್ಲಿ 1 2 ಬಿಟ್ಟು 3ನೇದಲ್ಲಿ ಲಾಕ್ ಮಾಡಿ. ಈ ಥರ ಆರ್ಚ್ ಬರುತ್ತೆ. ನೆಕ್ಸ್ಟ್ ಇನ್ನು ಇಲ್ಲಿ ಉಳಿದಿರೋ ಕಡೆ ಎಲ್ಲ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಉಳಿದಿರೋ ಡಬಲ್ ಕ್ರೋಶೆಗಳಲ್ಲೆಲ್ಲ ಸಿಂಗಲ್ ಕ್ರೋಶೆ ಆದಮೇಲೆ ಇದು ಕುಚ್ಚಿಗೆ, ಆದ್ದರಿಂದ ನೀವು ಬರೀ 3 ಚೈನ್ ಮಾಡಿ 5 ಚೈನ್ ಮಾಡಿ ಇಲ್ಲಿ ಈ ಕಡೆ ಲಾಕ್ ಮಾಡೋದಾದ್ರೂ ಓಕೆ, ಇಲ್ಲಾಂದರೆ ಇದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದು ಕುಚ್ಚಿಗಿರೋದು. ಇದನ್ನು ನೆಕ್ಸ್ಟ್ ಇಲ್ಲಿ ಫಸ್ಟಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಫಸ್ಟಿಂದ ಆದಮೇಲೆ 2ರಲ್ಲಿ ಸಿಂಗಲ್ ಕ್ರೋಶೆ, 1 2 ಮತ್ತು ಈಗ ಇಲ್ಲಿಂದ ಇಲ್ಲಿ ಡಬಲ್ ಕ್ರೋಶೆ ಹಾಕಿ 11 ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೊಳ್ಳಿ. ಈ ಥರ ಪೂರ್ತಿ ಮಾಡಿ ತೋರಿಸ್ತೀನಿ. ಈಗ ಮತ್ತೆ ಇಲ್ಲಿ ಯೆಲ್ಲೋ ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಈ ಥರ ಸಿಂಗಲ್ ಕ್ರೋಶೆಯಲ್ಲಿ ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ಈಗ ಇಲ್ಲಿ ಆರ್ಚ್ ಇದೆಯಲ್ವ, ಡಬಲ್ ಕ್ರೋಶೆ ಮಾಡಿ ಆರ್ಚು, ಇಲ್ಲಿ ಫಸ್ಟು ನೀವು ಡಬಲ್ ಕ್ರೋಶೆ ಚೈನಲ್ಲಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ
3 ಚೈನು ಮತ್ತು ಈ ಸಿಂಗಲ್ ಕ್ರೋಶೆ ಗ್ಯಾಪ್ ಇದೆಯಲ್ವ ಇಲ್ಲಿ ಈ ಥರ ದಾರ ತಗೊಂಬಂದು ಲಾಕ್ ಮಾಡಿ ಪೀಕು. ಇದಾದಮೇಲೆ ಒಂದು ಬಿಟ್ಟು ಒಂದಕ್ಕೆ ಸಿಂಗಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಬಿಡಿ, ಮೂರನೇದಲ್ಲಿ ಮತ್ತೆ ಮಾಡ್ಕೊಳ್ಳಿ, ಮತ್ತೆ 3 ಚೈನ್ ಮಾಡಿ ಈ ಸಿಂಗಲ್ ಕ್ರೋಶೆಯ ಒಳಗಡೆ ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿಂದ ಹಿಂಗೆ ದಾರ ತಗೊಂಬಂದು ಲಾಕ್ ಮಾಡಿ ಪೀಕೋ ಆಗುತ್ತೆ. ಇದಾದಮೇಲೆ ಮತ್ತೆ ನೆಕ್ಸ್ಟ್ ಬಿಟ್ಟು ಅದ್ರ ನೆಕ್ಸ್ಟು ಒಂದು ಬಿಟ್ಟು ಒಂದಕ್ಕೆ ಹಾಕ್ಕೋಬೇಕು ಈ ಥರ, ಮತ್ತೆ 3 ಚೈನು ಇಲ್ಲಿ ಹಿಂಗೆ ಪೀಕು, ಮತ್ತೆ ಒಂದು ಬಿಟ್ಟು ಒಂದು ಇಲ್ಲಿ, ಮತ್ತೆ 3 ಚೈನು ಪೀಕು, ಮತ್ತೆ ಇದು ಬಿಟ್ಟು ಇದು ಕಪ್ಪು ದಾರ ಆದ್ರಿಂದ ಗೊತ್ತಾಗ್ತಾ ಇಲ್ಲ ನಿಮಗೆ, ಇದು ಬಿಟ್ಟು ಇದು ಒಂದು ಬಿಟ್ಟು ಒಂದಕ್ಕೆ, ಒಂದು ಬಿಟ್ಟು ಒಂದು ಅಂತ ನೀವು ನೆನ್ಪಿಟ್ಕೊಳ್ಳಿ, ಡಬಲ್ ಕ್ರೋಶೆ ಒಂದು ಬಿಟ್ಟು ಒಂದಕ್ಕೆ, ಇದನ್ನು ಇಲ್ಲಿ ಪೀಕು. ಕಪ್ಪು ದಾರದಲ್ಲಿ ಯಾವಾಗಲೂ ಗೊತ್ತಾಗಲ್ಲ, ಇದು ಈಗ ಕೊನೆಯದು ಒಂದು ಬಿಟ್ಟು ಒಂದು 11 ಹಾಕಿರೋದಲ್ವ, ಅದಕ್ಕೆ ಆಡ್ ಸಂಖ್ಯೆ ಹಾಕಿರೋದು, ಒಂದು ಬಿಟ್ಟು ಒಂದು ಮಾಡೋಕ್ಕೆ. ಈ ಥರ 3 ಚೈನ್ ಹಾಕಿ ಪೀಕೋ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಲಾಸ್ಟಿಂದಲ್ಲಿ ಇಲ್ಲಿ ಇದು ನೋಡಿ ಹಿಂಗೆ ಮಾಡೋಕೆ ಗೊತ್ತಾಗತ್ತೆ ನಿಮಗೆ ಇಲ್ಲಿಗೆ ಬರುತ್ತೆ ಅಂತ, ಅಲ್ಲಿ ಲಾಕ್ ಮಾಡಿ ನೋಡಿ, ಇಲ್ಲಿ ಲಾಕ್ ಮಾಡಿ ಲಾಸ್ಟಲ್ಲಿ ಈ ಥರ ಬರುತ್ತೆ. ಇದಾದಮೇಲೆ ಇಲ್ಲಿ ಇದು ಕುಚ್ಚಿಗಿರೋದು, ಇದರ ಮೇಲೆ ನೀವು ಸಿಂಗಲ್ ಕ್ರೋಶೆ ಇದರ ಮೇಲೇ ಮಾಡ್ಕೋಬೋದು ನೀವು, ಅಥವಾ 3 ಚೈನ್ ಆದರೂ, ಮೂರಲ್ಲ ಇದರಲ್ಲಿ 5 ಚೈನ್ ಹಾಕಿದ್ದೀನಿ, 5 ಚೈನ್ ಪೂರ್ತಿ ಬರಲ್ಲ ನಿಮ್ಗೆ, ಆರ್ಚ್ ಎಲ್ಲ ಮಾಡಿದ ಕಾರಣ ಇಲ್ಲಿ ನೀವು ಇದು ಲಾಕ್ ಮಾಡಿದ ಕಾರಣ 4 ಚೈನ್ ಬರುತ್ತೆ, ನೋಡ್ಕೊಳ್ಳಿ ನೀವು ದೂರ ಎಷ್ಟಿರುತ್ತೆ ಅಂತ. ಇಲ್ಲಿಂದ ಇಲ್ಲಿ ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ಇಲ್ಲಿನೂ ಅದೇ ಥರ ಸಿಂಗಲ್ ಕ್ರೋಶೆ ಮೂರು ಚೈನು ಪೀಕೋ, ನೆಕ್ಸ್ಟ್ ಇದು ಬಿಟ್ಟು ಇದು ಸಿಂಗಲ್ ಕ್ರೋಶೆ 3 ಚೈನು ಪೀಕೋ, ಒಂದು ಬಿಟ್ಟು ಒಂದು ಸಿಂಗಲ್ ಕ್ರೋಶೆ, ಹಿಂಗೆ ಮಾಡ್ಕೊಂಡು ಹೋಗಬೇಕು. ಈ ಥರ ಮಾಡ್ತಾ ಹೋಗಬೇಕು. ಪೂರ್ತಿ ಮಾಡಿ ತೋರಿಸ್ತೀನಿ. ಇಲ್ಲಿ ಮಧ್ಯದಲ್ಲಿ ಕುಚ್ಚು ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬ್ರೈಡಲ್ ಸ್ಯಾರಿ ಕುಚ್ಚು. ಇಲ್ಲಿ ನೀವು ಇದು ಸ್ಟೋನ್ ಚೈನು ಹಾಕ್ಕೊಂಡು ಬ್ರೈಡಲ್ ಸ್ಯಾರಿಗಳಿಗೆ ಉಪಯೋಗಿಸ್ಕೋಬೋದು. ಪೂರ್ತಿ ಮಾಡಿ ತೋರಿಸ್ತೀನಿ. ಎಲ್ಲ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಕೊನೆಯಲ್ಲಿ ಕುಚ್ಚು ಹಾಕಿದ ಮೇಲೆ ಬ್ರೈಡಲ್ ಸ್ಯಾರಿಗಳಿಗೆ ಉಪಯೋಗಿಸ್ಕೋಬೋದು. ಗ್ರ್ಯಾಂಡ್ ಕಾಣಿಸುತ್ತೆ ಇದು. ಮಧ್ಯದಲ್ಲಿ ಸ್ಟೋನ್ ಚೈನು ಬೇಕಾದ್ರೆ ಹಾಕ್ಕೋಬೋದು ನೀವು. ಈ ಡಿಸೈನ್ಗೆ ನಿಮಗೆ 500 600ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ಆಮೇಲೆ ನಿಮ್ಮ ಏರಿಯಾದಲ್ಲಿ ಎಷ್ಟಿದೆ ಅದ್ರ ಮೇಲೆ ಹೊಂದ್ಕೊಂಡಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.